ಓಕೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ಸ್, ದಿಸ್ ಇಸ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ರಾಜ್ಯಕ್ಕೆ ಸಮಾಧಾನ ಪಡಿಸುವಂಥ ಸುದ್ದಿ ಸಿಗುತ್ತಾ? ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ಜಾಸ್ತಿ ಆಗಿದೆ, ಗೊತ್ತಿದೆ ನಿಮಗೆ ಅಲ್ವಾ? ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಶಾಕ್ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸೆಸ್ ಏನಾದರೂ ರೇಟ್ ಕಡಿಮೆ ಮಾಡಿಬಿಡ್ತಾರಾ ಅನ್ನೋದು ಸದ್ಯದ ಸುದ್ದಿ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಾ ಕಡಿಮೆ ಮಾಡಬಹುದು ಅನ್ನೋದೇ ದಿಲ್ಖುಷ್ ವಿಚಾರ. ಸಿದ್ದರಾಮಯ್ಯ ಕೈಯಲ್ಲಿದೆ ಬೆಲೆ ಇಳಿಕೆಯ ಮಾಸ್ಟರ್ ಕೀ. ಸಿಎಂ ಸಿದ್ದರಾಮಯ್ಯಗೆ ಬೆಲೆ ಇಳಿಕೆ ಮಾಡುವ ಶಕ್ತಿ ಇದೆ. ಜೂನ್ 15, 2024 ಶಾಕ್ ಕೊಟ್ಟಿತ್ತು ಸಿದ್ದು ಸರ್ಕಾರ. ಶೇಕಡ 25.92 ಅಂದರೆ ಒಂದು 26%. ಅದರಿಂದ ಶೇಕಡ 30%ವರೆಗೂ 29.84 ಅಂತ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಆ ಸೆಸ್ನ ಏರಿಕೆ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ 3.5 ರೂಪಾಯಿಗಳನ್ನು ಹೆಚ್ಚಿಸಿತ್ತು ಕಾಂಗ್ರೆಸ್ ಆಡಳಿತದ ಸರ್ಕಾರ. ತೆರಿಗೆ ಹೆಚ್ಚಳದಿಂದ ವಾರ್ಷಿಕ 2,500 ಕೋಟಿ ರೂಪಾಯಿ ಆದಾಯ. ಈಗ 3.5 ರೂಪಾಯಿ ಬೆಲೆ ಇಳಿಕೆ ಮಾಡ್ತಾರೆ ಸಿದ್ದರಾಮಯ್ಯ. ಅಂದರೆ ನೋಡಿ, 1 ಲೀಟರ್ ಪೆಟ್ರೋಲ್ ಸರ್ಕಾರದ ತೆರಿಗೆ ಲೆಕ್ಕ ಏನಿದೆ ಗೊತ್ತಾ? ಮೂಲ ಬೆಲೆ ಏನಿದೆ ಅಂತ ಹೇಳಿದರೆ 58.42 ಅಂದರೆ 58 ರೂಪಾಯಿ 42 ಪೈಸಾ. ಇದು ಬೇಸಿಕ್ ರೇಟ್. ಕೇಂದ್ರದ ಸುಂಕ ಅಂದರೆ ಕೇಂದ್ರದ ಟ್ಯಾಕ್ಸ್ ಏನು ಅಂತ ಹೇಳಿದರೆ 19 ರೂಪಾಯಿ 90 ಪೈಸಾ, 20 ರೂಪಾಯಿ ಅನ್ಕೊಳ್ಳೋಣ. ಡೀಲರ್ ಕಮಿಷನ್ ಅಂತಿರುತ್ತಲ್ಲ, ಅದು 3.5 ರೂಪಾಯಿ. ನಿಮಗೆ ಅದು ಗ್ರಾಫಿಕ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇನ್ನು ರಾಜ್ಯದ ತೆರಿಗೆ ಅಂದರೆ ಇದು ಸ್ಟೇಟ್ ಸೆಸ್ ಅಂತೀವಲ್ಲ, ಸ್ಟೇಟ್ ಟ್ಯಾಕ್ಸ್ ಅಂತ ನೀವು ಕೇಳಿರ್ತೀರ. ಅದು ಎಷ್ಟಿತ್ತು? 24 ರೂಪಾಯಿ 41 ಪೈಸಾ ಇತ್ತು. 1 ಲೀಟರ್ ಪೆಟ್ರೋಲ್ ದರ ಓವರಾಲ್ ಈಗ 106 ರೂಪಾಯಿ 23 ಪೈಸಾ. ಇನ್ನು ಡೀಸೆಲ್ ನೋಡ್ಬಿಡೋಣಲ್ಲ. ಎಸ್, ಡೀಸೆಲ್ ಅದರ ಮೂಲ ಬೆಲೆ ಎಷ್ಟಿದೆ? 1 ಲೀಟ್ರಿಗೆ ಕೇವಲ 42 ರೂಪಾಯಿ 57 ಪೈಸಾ. ಏನ್ರಿ ಅಷ್ಟು ಮೂಲ ಬೆಲೆ ಹಂಗಿದ್ರೆ ಅಷ್ಟಕ್ಕೆ ಕೊಟ್ಬಿಡ್ಬೋದು? ಹಂಗಾಗಲ್ಲ. ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸಾ, ರಾಜ್ಯದ ತೆರಿಗೆ 16 ರೂಪಾಯಿ 3 ಪೈಸಾ, ಡೀಲರ್ ಕಮಿಷನ್ ಇಲ್ಲಿ 3 ರೂಪಾಯಿ 67 ಪೈಸಾ. 1 ಲೀಟ್ರ್ ಡೀಸೆಲ್ ಬೆಲೆ ಎಷ್ಟಿದೆ? 94 ರೂಪಾಯಿ 10 ಪೈಸಾ ಇದೆ. ಓಕೆ, ಇದು ಹಿಂಗಿರುವಾಗ ಸೆಸ್ ಬೆಲೆ ಏನಾದರೂ ಕಡಿಮೆ ಮಾಡಿ ರಾಜ್ಯದ ಜನರಿಗೆ, ಅಯ್ಯೋ ಬೆಲೆ ಏರಿಕೆಯ ಬಿಸಿಗೆ, ಮೊದಲ ಬಿಸಿಲು ಮಳೆ ಎಲ್ಲ ಏರಿಕೆ ಇರುವಾಗ ಜನಸಾಮಾನ್ಯರು ಏನು ಬಯಸ್ತಾರೆ ರೀ? ಪೆಟ್ರೋಲ್ ಡೀಸೆಲ್ ಬೆಲೆ ಅದಿಲ್ಲದೆ ಜೀವನ ಮಾಡೋಕ್ಕಾಗತ್ತಾ? ನೀರು ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅಲ್ವಾ? ಹಿಂಗಿರುವಾಗ ಅದು ಕೂಡ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ನಮ್ಮ ಜೀವನದ ಪ್ರಮುಖ ಭಾಗ. ಹಾಗಾಗಿ ಅದೇ ರೇಟ್ ಜಾಸ್ತಿ ಆಗುತ್ತೆ. ಸಂಬಳ ಜಾಸ್ತಿ ಮಾಡಲ್ಲ, ಬರೀ ಇದ್ರ ಮಾತ್ರ ಇಲ್ಲಿ ಮಾತ್ರ ನಾವು ಏರಿಕೆ ಆಗಬೇಕು ಅಂದರೆ ಹಿಂಗೆ ಅನ್ನುವ ಪ್ರಶ್ನೆ ಅನೇಕರದ್ದಿರುತ್ತೆ, ಅನೇಕ ಸಾರ್ವಜನಿಕರದ್ದು. ಕಷ್ಟಪಟ್ಟು ದುಡಿಯೋರು ಇದ್ದೇ ಇರ್ತಾರೆ ಅಲ್ವಾ? ಈಗ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಏನೋ ನಾವು ಮುಂಚೆನೂ 100 ರೂಪಾಯಿ ಏನೋ ಪೆಟ್ರೋಲ್ ಹಾಕ್ಸ್ತಿದ್ದೆ, ಈಗಲೂ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಿದ್ದೆ. ಹಂಗಲ್ಲ ಅಲ್ವಾ? ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ನೋಡಬೇಕಲ್ಲ. ಓಕೆ, ಅಪಾರ್ಟ್ ಫ್ರಮ್ ದಟ್, ಈಗ